ನಾನು ಈಗ ರಾಣಿ ಅಬ್ಬಕ್ಕಾಳ ಏಕ ಅಭಿನಯ ಪಾತ್ರವನ್ನು ಮಾಡಿದ್ದೇನೆ. ಇಲ್ಲಿ ನಿಂತರೆ ಮಂತ್ರಿ, ಇಲ್ಲಿ ನಿಂತರೆ ರಾಣಿ ಅಬ್ಬಕ್ಕ, ಇಲ್ಲಿ ನಿಂತರೆ ಪೋರ್ಚುಗೀಸ್ ವೈಸ್ರಾಯ್. ನಮಸ್ಕಾರಗಳು ಮಹಾರಾಣಿ ಅಬ್ಬಕ್ಕ. ನಿಮ್ಮ ದರ್ಶನಕ್ಕಾಗಿ ಪೋರ್ಚುಗೀಸ್ ವೈಸ್ರಾಯರು ಆಸ್ಥಾನಕ್ಕೆ ಆಗಮಿಸಿದ್ದಾರೆ. ಅವರನ್ನು ಬರ ಹೇಳಲೆ. ಏನು? ಪೋರ್ಚುಗೀಸ್ ವೈಸ್ರಾಯ ಅವರೇಕೆ ಇಲ್ಲಿ ಬಂದಿದ್ದಾರೆ? ಸರಿ, ಅವರನ್ನು ಕರೆಸಿರಿ. ಪೋರ್ಚುಗೀಸ್ ವೈಸ್ರಾಯರನ್ನು ಬರಬೇಡಿ. ನಮಸ್ಕಾರಗಳು ಮಹಾರಾಣಿ ಅಬ್ಬಕ್ಕ. ಓಹೋ, ಪೋರ್ಚುಗೀಸ್ ವೈಸ್ರಾಯ ಬಹಳ ದೂರದಿಂದ ಇಲ್ಲಿ ಬಂದ ಕಾರಣ? ಮಹಾರಾಣಿ, ನಾವು ಅಂದು ಅಪ್ಪಂಗದಲ್ಲಿ ಇದ್ದೇವೆ. ಅದರಂತೆ ನೀವು ನಮಗೆ ಕಪ್ಪವನ್ನು ಕೊಡಬೇಕು ಹಾಗೂ ನಮ್ಮೆಲ್ಲ ಸೈನಿಕರ ಖರ್ಚುಗಳನ್ನು ನೋಡಿಕೊಳ್ಳಬೇಕು. ಏನು? ಕಪ್ಪ? ಕಪ್ಪ ಬೇಕೆ? ಕಪ್ಪ ಎಲ್ಲಿಂದಲೂ ಒಂದು ಬೇರಾಂಗಳದಲ್ಲಿರುವ ನಿಮಗೆ ನಾವು ಕಪ್ಪವನ್ನು ಕೊಡಬೇಕೆ? ಅದು ಎಂದಿಗೂ ಸಾಧ್ಯವಿಲ್ಲ. ತೊಲಗಿರಿ ಇಲ್ಲಿಂದ. ಮಹಾರಾಣಿ, ನೀವು ನಮಗೆ ಅಪಮಾನವನ್ನು ಮಾಡುತ್ತಿದ್ದೇವೆ. ಇದೇ ರೀತಿ ಮಾತನಾಡಿದ್ದಲ್ಲಿ ನಾವು ಆಕ್ರಮಣ ಮಾಡಿ ಇಡೀ ಉಲ್ಲಾರವನ್ನು ನಾಶ ಮಾಡುತ್ತೇವೆ. ಏನು? ಉಲ್ಲಾರವನ್ನು ನಾಶವೇ? ನಾನು ಹೇಡಿಯಲ್ಲ, ಶೌರ್ಯದಿಂದ ಹೋರಾಡುವ ನರಸಿಂಹಿಣಿ ರಾಣಿ ಅಬ್ಬಕ್ಕ. ನಿಮಗೆ ಯುದ್ಧವು ಒಪ್ಪಿಗೆಯೇ? ಹಾ, ನಾವು ಯುದ್ಧಕ್ಕೆ ಸಿದ್ಧರಾಗಿದ್ದೇವೆ. ತೊಲಗಿರಿ ಇಲ್ಲಿಂದ. ರಣರಂಗದಲ್ಲಿ ಭೇಟಿಯಾಗೋಣ ರಾಣಿ ಅಬ್ಬಕ್ಕ. ಮಂತ್ರಿಗಳೇ, ಸೈನಿಕರೇ, ಆ ಪೋರ್ಚುಗೀಸರ ರುಂಡವನ್ನು ಚಂಡಾಡೋಣ. ಆ ದುರಾಳರ ಕರುಳನ್ನು ಬೀಸಾಕಿ ಮಾಲೆಯನ್ನು ಧರಿಸುವೆ. ಆ ಪೋರ್ಚುಗೀಸರ ನೆತ್ತಳದಿಂದ ಕನ್ನಡಾಂಬೆಯ ಅಭಿಷೇಕ ಮಾಡುವೆ. ಇದು ಕನ್ನಡಾಂಬೆಯ ಪ್ರತಿನಿತ್ಯ